ಅಪ್ರಾಪ್ತ ಬಾಲಕಿ ಪ್ರೀತಿಯ ಬಲೆಗೆ ಬೀಳಲಿಲ್ಲ ಎಂದು ಹತಾಶನಾದ ಪಾಪಿಯೊಬ್ಬ ಬಾಲಕಿಯ ತಾಯಿಯನ್ನೇ ಕೊಲೆ ಮಾಡಿರುವ ಅಮಾನವೀಯ ಘಟನೆ ದೇವನಹಳ್ಳಿಯಲ್ಲಿ ನಡೆದಿದೆ. ಅಪ್ರಾಪ್ತ ಬಾಲಕಿಯನ್ನ ಮದುವೆಯಾಗುವುದಾಗಿ ಪೋಷಕರನ್ನ ಕೇಳಿದ್ದ ರಂಜಿತ್ ಎಂಬ ಆರೋಪಿಗೆ ತಮ್ಮ ಮಗಳಿಗೆ ಇನ್ನೂ 18 ವರ್ಷ ಆಗಿಲ್ಲ ಎಂದು ಪೋಷಕರು ಹೇಳಿದ್ರು. ಕೇಳದ ಪಾಪಿ ನಿರಂತರವಾಗಿ ಕಿರುಕುಳ ಕೊಡುತ್ತಿದ್ದ ಎನ್ನಲಾಗಿದೆ. ಬಂದೆ ಸ್ವಾಮಿ, ನನ್ನ ಮಗಳ ಮನೆಗೆ ನೋಡ್ಬೇಕಂದ್ಬಿಟ್ಟು ನಾನು ಬಂದು ಆಟ ಇಳಿಯೋದು 4:30-5 ಗಂಟೆ ಆಗ್ತಿತ್ತು ಸ್ವಾಮಿ. ಆಮೇಲೆ ಆಟ ಇಳಿಯೋಕ್ಕೂ ಒಂದೇ ಆಯಿತು, ನನ್ನ ಮಗಳ ಮೇಲೆ ಗಲಾಟೆ ಮಾಡೋಕ್ಕೂ ಒಂದೇ ಆಯಿತು. ಯಾಕಪ್ಪ ನನ್ನ ಮಗಳನ್ನ ಹೊಡಿತಿದ್ದೀರ ಅಂದ್ಬಿಟ್ಟು ನಾನು ಕೇಳಿದ್ಕ, ನಾನು ಇವಾಗ ಈಚೆ ಬಂದಿದ್ದೀನಿ, ನಿನ್ನ ಮಗಳು ನೀವು ಏನು ಕಿತ್ಕೊಳಕ್ಕೆ ಆಗಲ್ಲ, ನಾನು ಏನು ಬೇಕಾ ಮಾಡ್ತೀನಿ, ಇವತ್ತು ನಿನ್ನ ಮಗಳನ್ನೂ ಸಾಯಿಸ್ತೀನಿ, ನಿನ್ನೂ ಸಾಯಿಸ್ತೀನಿ, ಏನೇ ಮಾಡಂಗಿದ್ದೆ ಅಂದ್ಬಿಟ್ಟು ನನ್ನ ಮಗಳನ್ನ ದಕ್ಕಿಗೆ ಒದ್ದು ಕೆಳಗಡೆ ಹಾಕ್ಕೊಂಡು ಒದ್ದು ನನ್ನ ಮಗು ಹೋಗಿ ಬರೋ ಪ್ರಾಣ ಮಾಡಿ, ಆಮೇಲೆ ನಾನು ಅಡ್ಡ ಹೋಗಿದ್ಕ ಅವ್ರ ಅಮ್ಮನೂ ಕೈಗಳು ಇಟ್ಕೊಂಡ್ಳು, ನನ್ನ ಮಗು ಕೈನ ಇಟ್ಕೊಂಡು ಮುಂದಲ್ಲಿ ಇಟ್ಕೊಂಡಿದ್ಲು. ಅವನು ದೊಕ್ಕಿಗೆ ಕಾಲಿಗೆ ಒದ್ದು ಉಸಿರಾಡೋಕ್ಕಾಗ್ದಿರ ನನ್ನ ಮಗಳು ಹಂಗೆ ಕುಸ್ತು ಬಿತ್ತಲ್ಲೇ ಪ್ರಾಣ ಹೋಯ್ತು ಸ್ವಾಮಿ. ಈ ಬಗ್ಗೆ ಹುಡುಗಿಯ ಪೋಷಕರು ರಂಜಿತ್ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲು ಮಾಡಿದ್ದು, ಕೇಸ್ ದಾಖಲಿಸಿದ ಹಿನ್ನೆಲೆ ದ್ವೇಷ ಸಾಧಿಸುತ್ತಿದ್ದ ಆರೋಪಿ ರಂಜಿತ್ ನಿನ್ನೆ ರಾತ್ರಿ ವಿನಾಕಾರಣ ಬಾಲಕಿ ತಾಯಿ ಮೇಲೆ ಜಗಳ ತೆಗೆದು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಎದೆಗೆ ಗುದ್ದಿ ಮನಸ್ಸೋ ಇಚ್ಛೆ ಆರೋಪಿ ರಂಜಿತ್ ಆತನ ತಾಯಿ ರಾಧಮ್ಮ ಮತ್ತು ಅಣ್ಣ ನವೀನ್ ಎಂಬುವರು ಹಲ್ಲೆ ಮಾಡುವ ಜೊತೆಗೆ ಹಲ್ಲೆಗೆ ಪ್ರೋತ್ಸಾಹ ನೀಡಿದ್ದಾರೆ. ನಮ್ಮಮ್ಮ ಕೆಲಸ ಆಚೆ ಮಾಡ್ತಾಯಿದ್ರು, ಅವನು ಗಾಡೀಲಿ ಬರ್ಬೇಕಾದ್ರೆ ಬೈಕ್ ಬಂದು ಬೈಕೊಂಡು ಹೋಗ್ತಾ ಇದ್ದ. ನಮ್ಮಮ್ಮ ಕೇಳೋಕೋರು, ಯಾಕೆ ಹಿಂಗೆಲ್ಲ ಬೈತಿದ್ಯಾ, ಯಾಕೆ ಏನಾಯ್ತು ಅಂತ ಕೇಳಿದ್ಕ, ಏನು ಮಾಡ್ಕೊಂತೀರಾ, ಹೊಡೆದು ಬಿಡ್ತೀರಾ, ನಿಮ್ಮಿಂದ ಏನಾಗ್ತದೆ, ನನ್ನೊಂದು ಡೋಟ್ ಓಡಿ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಂಡು ಹೋಗ್ತಿದ್ದ. ಅದಕ್ಕೆ ನಮ್ಮಮ್ಮನ ತೊಳೆದ. ನಾನು ಯಾಕೆ ತೊಳೆ ಅಂತ ಕೇಳೋಕೋಯ್ತು, ನನಗೆ 2 ಕಿತ್ತ ಕಣ್ಣು ಗುದ್ದ, ನನಗೆ ಲೇಟೆಲ್ಲ ಆಯಿತು, ಬ್ಲಡ್ಡೆಲ್ಲ ಬಂತು. ಹಾಗೆ ನಮ್ಮ ಅಜ್ಜಿ ಬಂದರು, ಯಾಕೆ ಹಿಂಗೆ ಹೊಡಿತಿದ್ದೆ ಅಂದಿದ್ಕ ನಮ್ಮ ಅಜ್ಜಿನೂ ಕೆಳಗೆ ದಬ್ಬಿ ನಮ್ಮ ಹೊಡೆಯೋಕ್ಕೆ ಶುರು ಮಾಡಿದ್ರು. ಅದು ಅಣ್ಣೆ ಆಯಿತು. ಅಷ್ಟೊತ್ತಿಗೆ ಅವ್ರ ಅಮ್ಮ, ಅವ್ರ ಅಣ್ಣ ಮತ್ತು ಅವ್ರ ದೊಡ್ಡಪ್ಪ 3 ಬಂದು ಹೊಡೆದ್ರು. ಕೊಲೆ ಮಾಡೋ ಪ್ರಕರಣದಿಂದ ಗುದ್ದಿ ಎದೆಗೆ ಗುದ್ದಿ ಸಾಯಿಸಾಕಿರುತ್ತ. ಅದು ರಂಜಿತು, ಅವರ ಅಮ್ಮ ರಾಧಮ್ಮ, ಅವ್ರ ಅಣ್ಣ ನವೀನು, ಅವ್ರ ದೊಡ್ಡಪ್ಪ ಗಣೇಶ್, ಇವು 4 ಜನ ಸೇರಿಕೊಂಡು. ಹಾಂ ಇತ್ತು ಸರ್. ಏನು ವೈಷಮ್ಯ? ಒಂದು ಫೋಕ್ಸೋ ಕೇಸ್ ಆಗಿತ್ತು ನಮ್ಮದು. ನಾನು ತಂಗಿನ ಅವನಿಗೆ ಕೊಡಬೇಕಾಗಿತ್ತು ಅಂತ ಮಾಡ್ತಿದ್ದ, ನಮಗೆ ಇಷ್ಟ ಇರಲಿಲ್ಲ. ಆದ್ದರಿಂದ ಈ ಕಾರಣಕ್ಕಾಗಿ ಈ ಥರ ಮಾಡ್ದ. ಏನು ಯಾಕೆ ಇಷ್ಟ ಇಲ್ಲ? ಅವನು ದೊಡ್ಡ ರೌಡಿ, ಅವನಕ್ಕೆ ಕೊಡೋಕೆ ಇಷ್ಟ ಇರಲಿಲ್ಲ ನಮ್ಗೆ, ಅದಕ್ಕೆ ನಮ್ಗೆ ಕೊಡೋಕೆ ಇಷ್ಟ ಇಲ್ಲ, ಅದಕ್ಕೆ ನಾವು ಕೊಟ್ಟಿಲ್ಲ. ಈ ಥರ ಸಾಯಿಸಾಕ್ದ ನಮ್ಮನ್ನು. ನೆಲದ ಮೇಲೆ ಬಿದ್ದಿದ್ದ ಮಹಿಳೆಯನ್ನು ಕಾಲಿನಿಂದ ತುಳಿಯುವಂತೆ ಆರೋಪಿ ರಂಜಿತ್ ಸಂಬಂಧಿ ಗಣೇಶ ಎಂಬಾತ ಪ್ರಚೋದನೆ ನೀಡಿದ್ದು, ಮಾರಣಾಂತಿಕ ಹಲ್ಲೆಯಿಂದ ತೀವ್ರ ಅಸ್ವಸ್ಥರಾಗಿದ್ದ ಬಾಲಕಿ ತಾಯಿ ರೇಣುಕಾ ಅವರನ್ನು ಕೂಡಲೇ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರೇಣುಕಾ ಮೃತಪಟ್ಟಿದ್ದಾರೆ. ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಆಸ್ಪತ್ರೆ ಮುಂದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು.
ಸರ್, ಮರ್ಡರ್ ಅಂತಂದರೆ ರಂಜಿತ್ ಅನ್ನೋ ಒಬ್ಬ ವ್ಯಕ್ತಿ ಕುಂದಾಣ ಗ್ರಾಮದಲ್ಲಿ ಅವನು ವಾಸವಾಗಿರ್ತಾನೆ. ಮತ್ತು ಅವ್ರ ತಾಯಿ ನಮ್ಮಕ್ಕ ನೆನ್ನೆ ಸಂಜೆ ಮನೆ ಹತ್ರ ಬಾತ್ರೂಮ್ ಕಟ್ಸ್ಕೊತಾ ಇರ್ತಾರೆ. ಈ ಸಮಯದಲ್ಲಿ ಅವನು ಮನೆ ಹತ್ರ ಬಂದ್ಬಿಟ್ಟು ಏಕಾಏಕಿ ನನ್ನನ್ನು ನಿಮ್ಮಿಂದ ಏನೂ ಕಿತ್ಕೊಳ್ಳೋಕ್ಕಾಗಿಲ್ಲ, ಪೊಲೀಸ್ ಸ್ಟೇಷನಲ್ಲಿ ನೋಡ್ದ ನಾನು ಕೇಸಿಂದ ಆಚೆ ಬಂದಿದ್ದೀನಿ, ಇವಾಗ ನಿಮ್ಮನ್ನೂ ಎತ್ತಿದ್ದೀನಿ, ಪೊಲೀಸರು ನನ್ನೇನೂ ಮಾಡ್ಕೊಳಕ್ಕಾಗಲ್ಲ, ನೋಡ್ಕೊಂತೀಯ, ನಾನು ಈಚೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಸಾಯಿಸಿದ್ದಾನೆ ಸ್ವಾಮಿ. ಕಾರಣ ಅದಕ್ಕೆ ನಾವು ನೋಡಿದ್ರೆ ಇವನ ಮೇಲೆ ಇವ್ರ ತಾಯಿ ಮೇಲೆ ಲಾಸ್ಟ್ ಟೈಮು ವಿಶ್ವನಾಥ್ಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರ್ತದೆ. ವಿಚಾರ ಬಂದ್ಬಿಟ್ಟು ನನಗೆ ಅಕ್ಕಂದರು ಪದ್ಮಾವತಿ ಮತ್ತು ರೇಣುಕಾ ಅಂತೇಳ್ಬಿಟ್ಟು ಇವ್ರನ್ನ ನಾವು ಬೆಂಗಳೂರು ಕೊತ್ತೂರು ಗ್ರಾಮದಿಂದ ಕುಂದಾಣ ಗ್ರಾಮಕ್ಕೆ, ದೇವನಹಳ್ಳಿ ತಾಲೂಕು ಕುಂದಾಣ ಗ್ರಾಮಕ್ಕೆ 2004-5ರಲ್ಲಿ ವಿವಾಹ ಮಾಡಿಕೊಡ್ತೀರಿ. ಅಕ್ಕ ತಂಗಿಯರನ್ನ ಅಣ್ಣ ತಮ್ಮಂದ್ರಿಗೆ ಕೊಟ್ಟಿರ್ತೀರಿ. ನಮ್ಮ ಅಕ್ಕ ಪದ್ಮಾವತಿ ರೇಣುಕಾ ಅಂತ, ಅವ್ರ ಅಣ್ಣ ತಮ್ಮಂದ್ರು ಬಂತು ನಾಗೇಶ್ ಮತ್ತು ಅಂಬರೀಷ್ ಅಂತ. ಇವ್ರಿಗೆ ಮದುವೆ ಮಾಡಿಕೊಟ್ಟಿರ್ತೀರಿ. ತದನಂತರ ಮಕ್ಕಳಿರುತ್ತೆ, ನಮ್ಮ ಅಕ್ಕಂದ್ರಿಗೆಲ್ಲ ಮಕ್ಕಳಿರುತ್ತೆ. ನಮ್ಮ ರೇಣುಕಾ ಎಂಬ ಕೊಲೆಯಾದ ನಮ್ಮ ಅಕ್ಕನ ಮಗಳು ಈಕೆನ ರಂಜಿತ್ ಅಮ್ಮ ಒಬ್ಬ ವ್ಯಕ್ತಿ ಸುಮಾರು 1 ವರ್ಷದಿಂದನೋ 2 ವರ್ಷದಿಂದನೋ ಪ್ರೀತಿ ಅಂತ ಹಳ್ಳಕ್ಕೆ ಬೀಳಿಸ್ಕೊಂಡು ಕರ್ಕೊಂಡೋಗಿ ಮತ್ತೆ ಪೊಲೀಸ್ ಠಾಣೆಯಲ್ಲಿ ಅದ್ರ ಕೇಸೆಲ್ಲ ಹಾಕಿ ಅವರು ಹುಡ್ಕೊಂಡು ಕರ್ಕೊಬಂದು ಎಲ್ಲ ವಿಚಾರ ಆಗಿ ಕೋರ್ಟಲ್ಲಿ ದಾವೆ ಇತ್ತು. ದಾವೆ ಇದ್ಮೇಲೆ ದಾವೆ ಏನಾಗಿದೆ ಅಂತ ಹೇಳ್ಬಿಟ್ಟು ಪೊಲೀಸರು ಗೊತ್ತು. ಇದಾದ ನಂತರ ಅವನು ಜೈಲಿಂದ ಹೊರಗಡೆ ಬಂದ್ಬಿಟ್ಟು ಅವನು ನಿನ್ನೆ ಇದನ್ನು ಇಟ್ಕೊಂಡು ಬಂದು ಕೋರ್ಟಲ್ಲೂ ನಂದೇನು ಕಿತ್ಕೊಳ್ಳೋಕ್ಕಾಗಿಲ್ಲ, ಪೊಲೀಸವರು ನನ್ನನ್ನೇನು ಕಿತ್ಕೊಳ್ಳೋಕ್ಕಾಗಲ್ಲ, ಅವ್ರಿಗೆ ಬೇಕಾದ್ರೆ ದುಡ್ಡು ಕೊಟ್ಟು ಕೊಂಡ್ಕೊತೀನಿ, ನನ್ನ ಜೈಲಿಗೆ ಹಾಕ್ಸಿದ್ರಲ್ಲ, ನನ್ನ ಮಗನ ಜೈಲಿಗೆ ಹಾಕ್ಸಿದ್ರು ಅಂತ ಹೇಳ್ಬಿಟ್ಟು ಅವನ ತಾಯಿ ಮತ್ತು ರಂಜಿತ್ ಅನ್ನೋ ವ್ಯಕ್ತಿಗಳು ನಮ್ಮ ಅಕ್ಕನ ಮೇಲೆ ಏಕಾಏಕಿ ಹಲ್ಲೆ ಮಾಡಿ ಸಾಯಿಸಿದ್ದಾರೆ. ಯಾಕಂದರೆ ನಮ್ಮ ಅಕ್ಕನೂ ಕೋರ್ಟ್ಗೆ ಹೋಗಿದ್ದರು. ನಮ್ಮ ಮಾವಾದಂತಹ ಅಂಬರೀಷ್ ಪೇತಲಪ್ಪನವರ ಮಗ ಅವರು ಕೋರ್ಟ್ಗೆ ಹೋಗಿ ವಿಚಾರಣೆ ನಡೀತಿತ್ತು. ಈ ಒಂದು ಸಿಟ್ಟಲ್ಲಿ ಬಂದು ಏಕಾಏಕಿ ಬಂದು ಮನೆ ಹತ್ರ ನಮ್ಮ ಅಕ್ಕನ್ನ ಹೊಡೆದು ಇವತ್ತು ನಮ್ಮ ಅಕ್ಕನ ಕಳ್ಕೊಂಡಿದ್ದೀರಿ ಸ್ವಾಮಿ, ಸಾಯಿಸಿದ್ದಾನೆ. ನಮ್ಮಮ್ಮ ಮುನಿರತ್ನಮ್ಮ ಅಂತೇಳ್ಬಿಟ್ಟು ನಾವು ಕೊತ್ತನೂರು ಗ್ರಾಮದಲ್ಲಿ ವಾಸವಾಗಿದ್ದೀರಿ, ಹೆಣ್ಣೂರು ಮೇನ್ ರೋಡು, ಬೆಂಗಳೂರು. ನೆನ್ನೆ ಮಧ್ಯಾಹ್ನದ ಮೇಲೆ ನಮ್ಮ ಅಕ್ಕನ್ನು ನೋಡಬೇಕು ಅಂತೇಳ್ಬಿಟ್ಟು ಹೇಳಿದ್ರು. ನಾನು ಹೋಗಿ ನೋಡ್ಕೊಬ್ಬಮ್ಮ, ಅವ್ರ ಮನೆ ಹತ್ರ ಬಾತ್ರೂಮ್ ಎಲ್ಲ ಕಡಿಸ್ತಾ ಇದ್ದೀರಿ ಹೊಸದಾಗಿ ಅಂತೇಳ್ಬಿಟ್ಟು ನಾವು ಅಮ್ಮನ ಕಳಿಸ್ಕೊಟ್ಟೆ. ನಾನು ಕೆಲಸದಲ್ಲಿದ್ದೆ. ಮನೆ ಹತ್ರ ಬಂದು ನಮ್ಮಮ್ಮ ಆಟ ಎಳಿಬೇಕಾದ್ರೆ ರಂಜಿತ್ ಎಂಬ ವ್ಯಕ್ತಿ ಮತ್ತು ಅವ್ರ ತಾಯಿ ಮತ್ತು ಅವ್ರ ಜೊತೆಲಿ ಇನ್ನೊಬ್ಬ ವ್ಯಕ್ತಿ ಇದ್ರಂತೆ, ಅವ್ರ ಹೆಸರೇನೋ ಗಣೇಶೋ ಏನೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗಣೇಶ್ ಅಂತ ಹೇಳ್ಬಿಟ್ಟು ಪೊಲೀಸರು ನಮಗೆ ಹೇಳಿದ್ದಾರೆ. ಅವರು 3 ಜನನೂ ಸೇರಿ ಅವನು ಗಣೇಶ್ ಎಂಬ ವ್ಯಕ್ತಿ ಹೊಡೆದಿಲ್ಲಂತೆ, ಪ್ರಚೋದನೆಕಾರಿ ಹೇಳೋಕ್ಕೆ ಸಾಯಿಸು ಅಂತ ಹೇಳ್ತದಂತೆ. ಇವನು ರಂಜಿತ್ ಅನ್ನೋನು ಏನು ವಿಚಾರಣೆ ಹಳೆದೆಲ್ಲ ಇತ್ತಲ್ಲ, ಇದರಲ್ಲಿ ಏನು ಹೇಳೋದು ಅಂತ ನಮ್ಮ ಅಕ್ಕನ ಹತ್ರ, ನೀವೇನು ಕಿತ್ಕೊಳ್ಳೋಕ್ಕಾಗಿಲ್ಲ, ನಂದು ಇವಾಗೂ ನಮ್ಮ ಊರಾಗ ಯಾವನು ಗಂಡಸ್ರಿಲ್ಲ, ಏನು ಕಿತ್ಕೊಳ್ಳೋಕ್ಕಾಗಲ್ಲ, ಕುಂದಾಣ ಗ್ರಾಮದಲ್ಲಿ ಗಂಡಸ್ರೇ ಇಲ್ಲ ಅಂತ ಹೇಳಿಕೆ ಕೊಟ್ಟು ನಮ್ಮ ಅಕ್ಕ ಹತ್ರ ನಮ್ಮ ತಾಯಿ ಅದನ್ನು ಕೇಳಿಸ್ಕೊಂಡಿದ್ದಾರೆ. ಕೊಟ್ಬಿಟ್ಟು ಬಂದು ಹೊಡೆದು ಅವ್ರ ತಾಯಿನೂ ನಮ್ಮ ಅಕ್ಕನ ಕೂದಲಲ್ಲಿ ಹಿಡ್ಕೊಂಡು ಬೀಳಿಸಿ ಎಲ್ಲ ಮಾಡಿ ಅವನು ಹೊಡೆದು ನಮ್ಮ ಅಕ್ಕನಿಗೆ ಏಕಾಏಕಿ ಪ್ರಾಣ ಹೋಗೋ ಥರ ಮಾಡಿದ್ದಾರೆ. ಸೂಕ್ತ ನ್ಯಾಯಕ್ಕಾಗಿ ರೇಣುಕಾ ಪೋಷಕರು ಅಳಲು ತೋಡಿಕೊಂಡಿದ್ದು ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.